ಹಾಯ್ ಗುಡ್ ಮಾರ್ನಿಂಗ್. ಆ್ಯಂಡ್ ನಾನು ಇವತ್ತು ಫ್ರೆಶ್ ಅಪ್ ಆಗಿ ಆಲ್ರೆಡಿ ರೆಡಿಯಾಗಿ ನಂಜನಗೂಡು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಆ್ಯಂಡ್ ನನ್ನ ಈ ಒಂದು ಔಟ್ಫಿಟ್ ಹೀಗಿದೆ. ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿ ಇದೆ, ಕ್ರೀಮ್ ಆ್ಯಂಡ್ ರಸ್ಟ್ ಕಲರಲ್ಲಿದೆ. ಬ್ಲೌಸ್ ಬಂದು ಸ್ಲೀವ್ಲೆಸ್ನ ನಾನು ವೇರ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಟೆಂಪಲ್ ಸಕ್ಕದಾಗಿದೆ. ನೀವು ಒಂದು ಸಲ ಫ್ರೀ ಇದ್ದರೆ ನಿಯರ್ ಕೂಡ ಇದೆ ಬ್ಯಾಂಗ್ಳೂರಿಗೆ, ಒನ್ಸ್ ವಿಸಿಟ್ ಮಾಡಿ. ಆ್ಯಂಡ್ ನಾನು ಇಲ್ಲಿಗೆ ತುಂಬ ಸಲ ಬಂದಿದ್ದೀನಿ. ಆ್ಯಂಡ್ ಎಷ್ಟು ಸಲ ಬಂದ್ರೂ ತುಂಬ ಖುಷಿ ಆಗ್ತಿರುತ್ತೆ. ಟೆಂಪಲ್ ನೋಡಬೇಕು ಅಂತ ಅನಿಸ್ತಿರುತ್ತೆ. ಎಷ್ಟೊತ್ತು ನೋಡಿದ್ರೂ ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ನೋಡ್ತಿದ್ದೀರಾ ಎಷ್ಟು ಸಕ್ಕತ್ತಾಗಿದೆ ಅಂತ. ಬಟ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಒಂದ್ಸಲ ಲೈವಲ್ಲಿ ನೋಡಿದ್ರೆ ಇನ್ನೂ ಸಖತ್ ಇಷ್ಟಪಡ್ತೀರಾ. ಆ್ಯಂಡ್ ಬೇಜಾರಾದಾಗೆಲ್ಲ ಒಂದು ವಿಸಿಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಬಟ್ ನಾವು ಈ ವೆಡ್ನೆಸ್ಡೇ ಪ್ಲ್ಯಾನ್ ಮಾಡಿರೋದು ಏನಕ್ಕೆ ಅಂದರೆ ತುಂಬ ರಶ್ ಏನಿರಲ್ಲ ಅಂದ್ಬಿಟ್ಟು ತಕ್ಷಣ ಪ್ಲ್ಯಾನ್ ಮಾಡಿ ಹೊರಟಿರೋದು. ಸೊ ರಶ್ ಇರುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ರಶ್ ಇದ್ದರೆ ನೋಡೋಣ, ಸ್ಪೆಷಲ್ ಟಿಕೆಟ್ ತೊಗೊಂಡು ವಿಸಿಟ್ ಮಾಡೋಣ. ಇಲ್ಲ ಅಂತ ಅಂದರೆ ಹಾಗೆ ಹೋಗೋಣ. ತುಂಬ ಲೇಟ್ ಆಗುತ್ತೆ ಅಂದರೆ ಮಾತ್ರ ಟಿಕೆಟ್ಸ್ ತೊಗೊಳ್ಳೋಣ. ಇವಾಗ ಫುಲ್ ಕಾಣಿಸುತ್ತೆ ದೇವಸ್ಥಾನ ಎಲ್ಲ. ನೀನು ಕಾಣಿಸ್ತೀಯಾ? ತೊಗೋಬೇಕು. ನಾನು ಹೇರ್ಗೆ ಕ್ಲಿಪ್ ಬಂದು ಕಾರಲ್ಲಿ ಬಿಟ್ಬಿಡೋದಂತ ಗಾಡಿ, ಹಾಗಾಗಿ ಫ್ರೀ ಹೇರ್ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಟೆಂಪಲ್ಗೆ ಹೋದಾಗ ಕ್ಲಿಪ್ಸ್ ಹಾಕ್ತೀನಿ ಹೇರ್ಗೆ. ಆ್ಯಂಡ್ ಫ್ಲವರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಫ್ಲವರ್ಸ್ ತೊಗೊಳೋಕೆ ಇಯರ್ ಪಿನ್ ಕೂಡ ನಾನು ತೊಗೊಂಡು ಬಂದಿಲ್ಲ. ಸೊ ನೋಡೋಣ, ಹೆಂಗೆ ಆದರೆ ಹಂಗೆ ಕಟ್ಕೊಂಡ್ಬಿಡ್ತೀನಿ. ಆಗಿಲ್ಲ ಅಂತಂದು ಏನು ಮಾಡೋಕ್ಕಾಗಲ್ಲ. ಹಂಗೆ ಇಟ್ಕೊಂಡು ಬಂದು ಕಾರಿಗೆ ಹೋದ್ಮೇಲೆ ಕ್ಲಿಪ್ಸ್ ಹಾಕ್ಬಿಟ್ಟು ಏರ್ ಪಿನ್ ಹಾಕಿ ಪ್ಯಾಕ್ ಮಾಡ್ಕೊತೀನಿ ಅಷ್ಟೇ. ಆ್ಯಂಡ್ ಫ್ಲವರ್ಸ್ ನೋಡಿ, ನನಗಂತೂ ಮಲ್ಲಿಗೆ ಹೂವಿಂತ ಮಳ್ಳೆ ಹೂವು ಅಂದರೆ ಸಕ್ಕತ್ ಇಷ್ಟ. ಆ್ಯಂಡ್ ಇದನ್ನು ಬಿಟ್ಟರೆ ನನಗೆ ನೆಕ್ಸ್ಟು ಮಲ್ಲಿಗೆ ಹೂವು, ಅದಾದಮೇಲೆ ರೋಸ್ ಇಷ್ಟ ಆಗುತ್ತೆ. ಬಟ್ ಅದರಲ್ಲಿ ನಾನು ಈವೆಂಟ್ ಕೂಡ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಡಿಫ್ರೆಂಟ್ ಫ್ಲವರ್ಸ್ ಯಾವುದಿರುತ್ತೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ಅದರಲ್ಲಿ ಇದೊಂಥರ ಸ್ಮೆಲ್ ಆ್ಯಂಡ್ ನಾವು ಮುಡ್ಕೊಳ್ಳೋದಕ್ಕೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ವೆಯ್ಟ್ಲೆಸ್ ಇರುತ್ತೆ ಇಂಪಾರ್ಟೆಂಟಾಗಿ. ಅದಕ್ಕೆ ನನಗೆ ಈ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅಷ್ಟೊಂದು ತುಂಬ ರಶ್ ಏನು ಇರಲಿಲ್ಲ ಇಲ್ಲಿ. ಸೊ ಏಕೆಂದರೆ ನಾವು ಮಾರ್ನಿಂಗ್ ಬೇಗ ಹೋಗಿದ್ವಿ. 5 o'clock ಎದ್ದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಸೊ ಬೇಗ ಹೋಗಿದ್ದರಿಂದ ಒಂದು 7:30 8 ಅಷ್ಟರಲ್ಲೇ ಟೆಂಪಲ್ಗೆ ಹೋಗಿದ್ವಿ. ಚಿತ್ರದುರ್ಗದಲ್ಲಿ ನಿಂತಿರುವುದು ಆ್ಯಂಡ್ ಫ್ಲವರ್ ಮುಡ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ನನ್ನ ಹೇರು ಓಪನ್ ಆಗ್ತಾಯಿತ್ತು, ಯಾಕೆಂದರೆ ಕ್ಲಿಪ್ಸ್ ಇರಲಿಲ್ಲ, ಏರ್ ಪಿನ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಅದಾದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೊರ್ಗಡೆ ಬಂದ್ವಿ. ಆ್ಯಂಡ್ ಈ ಒಂದು ಟೆಂಪಲ್ ಫ್ರಂಟಿಂದ ಈ ಥರ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ನನಗಂತೂ ಸಖತ್ ಖುಷಿ ಆಯಿತು. ನಾನು ಸ್ಲೀವ್ಲೆಸ್ ಬ್ಲೌಸ್ ಹಾಕಿರೋದ್ರಿಂದ ಸ್ಲೀವ್ಲೆಸ್ ಅಷ್ಟು ವೇರ್ ಮಾಡೋದಿಲ್ಲ. ಬಟ್ ಅದನ್ನೆಲ್ಲ ಕೇಳಿಲ್ಲ. ಬಟ್ ನನಗೆ ಕಂಫರ್ಟಬಲ್, ಸೊ ನಾನು ಕ್ಲೋಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಬೇಗ ಹೋಗಿರೋದ್ರಿಂದ. ಸೊ ನೀವು ಏನಾದ್ರು ಹೋದರೆ ಸ್ವಲ್ಪ ಮಾರ್ನಿಂಗ್ ಬೇಗ ಫ್ರೆಶಪ್ ಆಗಿ ಬೇಗ ಹೋಗಿ. ಸೊ ಆರಾಮಾಗಿ ಜಾಸ್ತಿ ಹೊತ್ತು ಕೂತ್ಕೊಂಡು ದೇವ್ರ ದರ್ಶನ ಮಾಡ್ಬೋದು, ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮನಸ್ಸಿಗೆ ಹಂಗೆ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ. ಸೊ ನಾವಿಲ್ಲಿಂದ ಇವಾಗ ಇಲ್ಲಿ ದರ್ಶನ ಎಲ್ಲ ಆಯಿತು. ಇವಾಗ ಇಲ್ಲಿ ಪ್ರಸಾದ ಕೊಡ್ತಾರಂತೆ. ಸೊ ಆ ಪ್ರಸಾದನ ತಿನ್ನೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಏನಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಮತ್ತು ಇಲ್ಲಿಂದ ರೂಮ್ಗೆ ಹೋಗಿ ರೂಮ್ ಖಾಲಿ ಮಾಡಿಕೊಂಡು ಅಲ್ಲಿಂದ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಇವಾಗ ಮತ್ತೆ ರಿಟರ್ನು. ಸೊ ಪ್ರಸಾದ ಕೊಟ್ಟರು, ಪ್ರಸಾದ ತಿಂತಿದ್ದೀವಿ. ಪ್ರಸಾದ ತಿಂದ್ಬಿಟ್ಟು ಹೆಂಗಿದೆ ಪ್ರಸಾದ? ವಾಂಗಿಬಾತ್ ಕೊಟ್ಟಿದ್ದು. ಸೊ ತಿಂದ್ಬಿಟ್ಟು ಇಲ್ಲಿಂದ ಇವಾಗ ದರ್ಶನ ಎಲ್ಲ ಆಗಿರುತ್ತೆ, ಬೇಗ ಟಿಫನ್ ಮಾಡಿ ಹೊರಡಬೇಕು. ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ರಿಟರ್ನ್ ಆಗಬೇಕು. ಆ್ಯಂಡ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈವ್ನಿಂಗ್ ಅಷ್ಟರಲ್ಲಿ ಸೊ ಬ್ಯಾಂಗ್ಳೂರಲ್ಲಿ ಇರ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಇಲ್ಲಿಂದ ರೂಮ್ಗೆ ಹೊರಟ್ವಿ. ನಾವು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಈಗ ಆಲ್ರೆಡಿ ಮೈಸೂರು ಬೆಟ್ಟಕ್ಕೆ ಹೊರಟಿದ್ದೀವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ಆಲ್ರೆಡಿ 9:30 ಆಗೋಗಿದೆ. ಕಾಲ್ನಡಿಗೆ ಪರಿಸೆ ಬರ್ತೈತೆ, ಬರುವ ಮಾಡಿ ಮುಂದೆ ಸಾಕ್ತೈತೆ. ಕಾಲ್ನಡಿಗೆ ಪರಿಸೆ ಬರ್ತೈತೆ, ಬರವ ಮಾಡಿ ಮುಂದೆ ಸಾಕ್ತೈತೆ. ಪಾತ್ರೆ ಅಂತ ಬಂದೈತೆ, ಅದು ಮ್ಯಾಲೆ ಹನುಮಂತರಾಯನ ಪಾದ ಇರ್ತೈತೆ.
ವೀವ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಗೈಸ್ ಫೋನ್ ನೋಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ಸೊ ಹಂಗಾಗಿ ವಿಂಡೋಗೆ ಓಪನ್ ಮಾಡಿಕೊಂಡು ವ್ಯೂವ್ನ ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಫುಲ್ ಗ್ರೀನರಿ ಆ್ಯಂಡ್ ಅಲ್ಲಿ ಹೋಗ್ಬೇಕಾದ್ರೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಮೈಸೂರೇ ಕಾಣಿಸುತ್ತೆ, ಅಷ್ಟು ಸಕ್ಕತ್ತಾಗಿದೆ. ನಮಗಂತೂ ಫುಲ್ ಖುಷಿ ಆಯಿತು ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ಕೂಡ ಒನ್ಸ್ ಫ್ರೀ ಇದ್ದರೆ ಒನ್ಸ್ ವಿಸಿಟ್ ಮಾಡಿ, ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ 3 to 4 ಸ್ಟೆಪ್ಸ್ ಇದೆ. ಸೊ ಹಾಗಾಗಿ ಲಿಫ್ಟಲ್ಲಿ ಮತ್ತು ಡೌನಿಂದ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಟೆಂಪಲ್ಗೆ ಹೋಗಬೇಕು. ಓಕೆನಾ. ನೆಕ್ಸ್ಟ್ ನೀವು ಹೋದರೆ ನಡ್ಕೊಂಡು ಹೋಗೋ ಬದಲು ಲಿಫ್ಟಲ್ಲಿ ಹೋಗಿ, ಸೊ ಬೇಗ ರೀಚ್ ಆಗ್ತೀರಾ. ತುಂಬ ರಶ್ ಇದೆ, ಯಾಕೆಂದರೆ ಎಲ್ಲೋ ಲಿಫ್ಟ್ಗೂ ಕೂಡ ವೆಯ್ಟಿಂಗು ಆ್ಯಂಡ್ ಪಾರ್ಕಿಂಗೆಲ್ಲ ಕೂಡ ತುಂಬ ವೆಹಿಕಲ್ಸ್ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ ನೀವೇ. ಅಲ್ಲಿ ಹೋದ್ಮೇಲೆ ನಾವು ದೇವರ ಪೂಜೆಗೆ ಐಟಮ್ಸ್ ತೊಗೊಂಡು ನಾನೇ ಮಾಡಬೇಕು. ಫಸ್ಟೇ ತೊಗೊಬಿಟ್ವಿ, ಬಟ್ ಇನ್ನು ಮುಂದೆ ಕೂಡ ಇದೆ ಮೇಲ್ಗಡೆ ಬಟ್ ಮೇಲ್ಗಡೆಯಿಂದ ನೀವು ಅಲ್ಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಎಷ್ಟು ತೊಗೊಂಡ್ರು ಅಂತ ನನಗೆ ಗೊತ್ತಿಲ್ಲ ಪ್ರೈಸು, ಯಾಕೆಂದರೆ ನಮ್ಮ ಸಿಸ್ಟರ್ ತೊಗೊಂಡ್ಬಂದರು, ಹಂಗಾಗಿ ನನಗೆ ಪ್ರೈಸ್ ಎಲ್ಲ ಗೊತ್ತಿಲ್ಲ. ಇವಾಗ ಇದನ್ನು ಇಲ್ಲೇ ತೊಗೊಂಡಿದ್ರೆ ಇದನ್ನು ಕರ್ಕೊಂಡು ಹೋಗಬೇಕು. ಬಟ್ ಫುಲ್ ರಶ್ ಇದೆ, ನೀವೇ ನೋಡ್ತಾ ಇದ್ದಾರಲ್ಲ. ತುಂಬ ಬೆಟ್ಟದ ಹತ್ರನೂ ಕೂಡ ತುಂಬ ರಶ್ ಇತ್ತು. ಬಟ್ ಇರಲಿ ಪರವಾಗಿಲ್ಲ, ಅದೆಲ್ಲ ಇದ್ರನಲ್ವ ಒಂದು ಏನು ಹೇಳ್ತಾರೆ, ಜನಗಳ ಹತ್ರನೂ ಗಾಡ್ಕೊಡು ಹೋಗೋದ್ರಲ್ಲೇ ಒಂಥರ ಖುಷಿ ಇರುತ್ತೆ, ಜಗಳ ಮಾಡ್ಕೊಂಡಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ಥರದ ಐಟಮ್ಸು ಸಿಗುತ್ತೆ, ಬಟ್ ಬ್ಯಾಂಗ್ಳೂರಿಗಿಂತ ತುಂಬ ಕಾಸ್ಟ್ಲಿ ಇರುತ್ತೆ. ನಿಮಗೆ ಬೇಕು ಅನ್ಸಿದ್ರೆ ಸೊ ಪರ್ಚೇಸ್. ಆ್ಯಂಡ್ ನೋಡಿ ಎಷ್ಟು ರಶ್ ಇದೆ ಅಂತ, ಎಲ್ಲ ಕಡೆನೂ ಜನಗಳೇ ಇದ್ದಾರೆ. ನಮ್ಮ ಕೈಲಿ ಇವಾಗ ಏನು ಹೇಳ್ತಾರೆ, ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಹಂಗಾಗಿ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ, ಬಟ್ ಕೆಳಗಡೆ ಫೋಟೋಸ್ ತೆಕ್ಕೊಂಡ್ರು ತುಂಬ ಚೆನ್ನಾಗಿರೋದ್ರಿಂದ ಅಷ್ಟೊಂದೇನು ಚೆನ್ನಾಗಿ ಕಾಣಿಸಲ್ಲ. ಬೆಟ್ಟದೊಂದು ಫೋಟೋಸ್ ಮಾತ್ರ ನಿಮ್ಗೊಂದು ವ್ಯೂ ತೋರಿಸಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ನಾವು 1-2 ಫೋಟೋಸ್ ತೆಕ್ಕೊಂಡ್ವಿ, ತುಂಬ ತೆಕ್ಕೊಳ್ಳಿಲ್ಲ, ಯಾಕೆಂದರೆ ತುಂಬ ಕೆಳಗಡೆ ರಶ್ ಇರೋದ್ರಿಂದ ನೀಟಾಗಿ ತೆಕ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಹಂಗಾಗಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮಾಡಿಕೊಂಡು ಟಿಕೆಟ್ಸ್ ತೊಗೊಂಡು ಹೊರಟ್ವಿ ನಾವು ಲೈನಲ್ಲಿ. ಸೊ ನಿಮ್ಗೆ ತೋರಿಸ್ತೀನಿ. ನಿಮಗೂ ಏನಾದ್ರು ಬೇಗ ಹೋಗಬೇಕು ಅನ್ನತ್ತೆ ಇದ್ದರೆ ಈ ಥರ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿ. 250 ರೂಪೀಸ್ ಅನಿಸುತ್ತೆ ಒಬ್ಬರಿಗೆ ಇರ್ಬೋದು, 250 ರೂಪೀಸ್ ಇರ್ಬೋದು ಅಂದ್ಕೊತೀನಿ. ಯಾಕಂದರೆ ನಮ್ಮ ಸಿಸ್ಟರ್ ಟಿಕೆಟ್ ತೊಗೊಂಡು ಬಂದರು, ನಾನು ಅದು ಟಿಕೆಟ್ ಪ್ರೈಸ್ ನೋಡಲಿಲ್ಲ ಎಷ್ಟಿದೆ ಅಂತ. ನಿಮ್ಗೇನಾದರೂ ಹೇಳಿ ಅಂತಂದರೆ ನಾನು ಅದನ್ನು ಕೇಳ್ಬಿಟ್ಟು ಹೇಳ್ತೀನಿ. ಬೇಕಾದ್ರೆ ನಿಮ್ಗೇನಾದರೂ ಪ್ರೈಸ್ ಎಷ್ಟು ಸ್ಪೆಷಲ್ ಟಿಕೆಟ್ ಅಂತ ತಿಳ್ಕೊಬೇಕು ಫೋಟೋಸ್ ಆ್ಯಂಡ್ ವೀಡಿಯೋಸು ಟೆಂಪಲ್ ಒಳಗಡೆ ತೆಗಿಯೋಂಗಿಲ್ಲ. ಸೊ ಹಂಗಾಗಿ ನಾನು ಆಲ್ರೆಡಿ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ತೆಕ್ಕೊಂಡು ನಿಮ್ಗೊಂದು ಸ್ವಲ್ಪ ವ್ಯೂ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಯಾಕೆಂದರೆ ಅವ್ರು ಹಾಕಿದ್ಮೇಲೆ ನಾವು ತೆಗೆದು ತಪ್ಪಾಗುತ್ತೆ. ಸೊ ಹಂಗಾಗಿ ನಾನು ತೆಕ್ಕೊಂಡಿಲ್ಲ, ಯಾಕೆ ಬೇಕಲ್ಲ ನಾವು ಅಂತ ಅಂದ್ಬಿಟ್ಟು ಫೈನಲಿ ದರ್ಶನ ಎಲ್ಲ ಆರಾಮಾಗಾಯಿತು. ಬಟ್ ಅಲ್ಲೂ ಕೂಡ ನಾವು ಮತ್ತೆ ಇನ್ನು ಎಕ್ಸ್ಟ್ರಾ ಪೇ ಮಾಡಿ ಸ್ವಲ್ಪ ನಿಂತ್ಕೊಳ್ತಾರೆ. ಬಟ್ ಎಲ್ಲದಕ್ಕೂ ಅಮೌಂಟ್ ಕೊಡಬೇಕು ಅಷ್ಟೇ. ಇಲ್ಲೇನಾದ್ರು ತೊಗೊಳ್ಳೋದು ಅಂತ ನೋಡಿದ್ವಿ, ಈ ಥರ ದೃಷ್ಟಿಗೆ ಹಾಕೋದು. ಬಟ್ ಒಬ್ಬೊಬ್ರು ಬಂದು 300, 400 ಕೂಡ ಹೇಳಿದ್ರು, 500 ಕೂಡ ಹೇಳಿದ್ರು. ಬಟ್ ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗಲ್ಲೇ ತೊಗೊಂಡ್ವಿ. ನೀವು ಒಂದಲ್ಲ 2 ಕಡೆ ಕೇಳ್ಬಿಡ್ತೀವಿ, ಸ್ಟಾರ್ಟಿಂಗಲ್ಲೇ ತೊಗೊಂಡಿದ್ದರಿಂದ 200 ಹೇಳಿದ್ರು. ಮತ್ತು ಇನ್ನೊಬ್ಬರು ನಾವು 150 ಕೊಡ್ತೀವಿ, ನಾವು ಕೊಡ್ತೀವಿ ಅಂತ ಅಂದರು. ಸೊ ಹಂಗಾಗಿ ಪಾರ್ಕಿಲ್ ಮಾಡಿ. ಸೊ ಒಬ್ಬರಲ್ಲ ಇನ್ನೂ ಇಬ್ಬರ ಹತ್ರ ಕೇಳ್ಬಿಟ್ಟು ತೊಗೊಳ್ಳಿ. ಆ್ಯಂಡ್ ಅದಾದಮೇಲೆ ನಾವಿಲ್ಲಿ ದಾರ ಕೈ ಕಟ್ಟಿಸ್ಕೊಳಕ್ಕೆ ಅಂದ್ಬಿಟ್ಟು ಕಟ್ಟಿಸ್ಕೊಂಡ್ವಿ. ಸೊ ಇಲ್ಲಿಂದ ಇವಾಗ ಇನ್ನೂ ಏನಾದರೂ ಬೇಕು ಅನಿಸಿದ್ರೆ ತೊಗೊಂಡು ಹೊರಡಬೇಕು. ಆ್ಯಂಡ್ ಇನ್ನೊಂದೇ ನೋಡಿ, ಇಲ್ಲಿ ಬ್ಲೂ ಕಲರ್ ಚೂಡಿದಾರ ಹಾಕೊಂಡು ಹೋಗ್ತಿದ್ದಾರಲ್ಲ, ಅವ್ರು ಯಾರು ಅಂತ ಪಾಪ ನಂಗೆ ಗೊತ್ತಿಲ್ಲ. ಅವ್ರು ಕೂಡ ಟೆಂಪಲಿಗೆ ಬಂದಿದ್ದಾರೆ. ಬಟ್ ಅದೇ ಸಣ್ಣ ಪುಟ್ಟ ಲೈಫಲ್ಲಿ ಎಷ್ಟು ಖುಷಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಪಾಪ ಬಂದುಬಿಟ್ಟು, ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ ಅಂದರು. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂದೆ. ಲೈಫಲ್ಲಿ ಇನ್ನೇನಿದೆ ಅಲ್ವಾ, ಈ ಥರ ಒಂದು ಸಣ್ಣ ಸಣ್ಣ ಪುಟ್ಟ ಖುಷಿಗಳು ನಾವು ಬೇರೆಯವ್ರಿಗೆ ಒಂದು ಹೇಳೋ ಥ್ಯಾಂಕ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಅವರು ಕೂಡ ಆ ಟೆಂಪಲ್ಗೆ ಬಂದಿದ್ದರು, ಕಾರಲ್ಲಿ ಹೋಗ್ಬೇಕಾದ್ರೂ ಕೂಡ ನೋಡ್ಬಿಟ್ಟು ಸ್ಮೈಲ್ ಮಾಡಿದ್ರು. ಅವ್ರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕಾಂಪ್ಲಿಮೆಂಟ್ಗೆ. ನೋಡಿದೆ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಮೈಸೂರು. ಮತ್ತು ದರ್ಶನ ಎಲ್ಲ ಆಯಿತು. ಇವಾಗ ಆನ್ ದಿ ವೇ ಹೋಗ್ಬೇಕಾದ್ರೆ ಊಟ ಮಾಡಿಬಿಟ್ಟು ಹೊರಡಬೇಕು. ಆ್ಯಂಡ್ ನನಗೆ ನೇರಳೆ ಅಂದರೆ ತುಂಬ ಇಷ್ಟ, ಹಂಗಾಗಿ ಮೈಸೂರಲ್ಲಿ ಹೋದಾಗಿಂದ 2-3 ಟೈಮ್ಸ್ ತಿಂತಾನೆ ಇದ್ದೀನಿ. ಆ್ಯಂಡ್ ಈ ಒಂದು ಸ್ಯಾರಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಸಿ ಯು ಸೂನ್.